ದಿನದ ಸಾಂಕೇತಿಕ ಪ್ರತಿಭಟನೆಯಲ್ಲಿ ಅಖಿಲ ಭಾರತ ದಲಿತ ಕ್ರಿಯಾಶಕ್ತಿಯು ಸಕ್ರಿಯವಾಗಿ ಜೋಡಿಸಿಕೊಂಡಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಂತಿಯಿಂದ ಯಾವುದೇ ಹೋರಾಟ ಮಾಡಿದ್ರು ಯಾರು ತಪ್ಪೇ ಅಭ್ಯಂತರ ಇಲ್ಲ. ಒಬ್ಬ ಪತ್ರಕರ್ತರನ್ನ ನೋಡ್ತಾ ಇದ್ದೆ ಟಿವಿನಲ್ಲಿ, ಅವತ್ತು ಹೇಗೆ ಹೊಡಿತಾ ಇದ್ರು, ಹೊಡಿರೋ ಸಾಯಿದ್ರು ಅಂತ ಹೇಗೆ ಹಿಂಸಾಚಾರ ಪ್ರಚೋದನೆ ಕೊಡ್ತಾ ಇದ್ರು. ಆ ಯುವಕರನ್ನ ಹೊಡಿತಾ ಇದ್ದ ರೀತಿ ನೋಡಿದಾಗ ನಮ್ಮ ಕಣ್ಣಲ್ಲಿ ನೀರು ಬಂತು. ಅವ್ನು ಏನೇ ಆಗಿದೆ ನನಗೆ ಘಟನೆ ನಾನು ಟಿವಿನಲ್ಲಿ ನೋಡಿ ಅವತ್ತು ಬಹಳ ನೋವಾಯ್ತು. ಇದು ವ್ಯವಸ್ಥೆಯಲ್ಲಿ ಇದು ಆಗ್ಬಾರ್ದು. ಭಾರತದ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನವನ್ನ ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚೌಡಾರ್ ಕೆರೆಯಲ್ಲಿ ಹೋಗಿ ನೀರು ಕುಡಿತಾರೆ. ಚೌಡಾರ್ ಕೆರೆಯಲ್ಲಿ ನೀರು ಕುಡಿಯುವಾಗ ಊರಲ್ಲಿ ಕೆಲವರು ಹೊಡಿತಾರೆ ಅಂಬೇಡ್ಕರ್ ಅವಾಗ ಹೇಳ್ತಾರೆ, ನಾನು ಹೋರಾಟ ಮಾಡಕ್ ಬಂದಿದ್ದೇನೆ, ಹಿಂಸಾಚಾರಕ್ಕೆ ನಾನು ನೋಡಿದವ್ರಿಗೆ ನೀವು ಗಲಾಟೆ ಮಾಡಬೇಡಿ ಅಂತ ಘೋಷಣೆ ಮಾಡಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಂತ ಸಂವಿಧಾನವನ್ನ ಇವತ್ತು ಅರ್ಥೈಸ್ಕೊಳ್ತಾರೆ ಕೆಲವು ಗೂಂಡಾಗಳು ಈ ಒಂದು ಪ್ರವೃತ್ತಿಯಲ್ಲಿ ತೊಡಗಿದ್ದಾರೆ. ಇದು ತಪ್ಪಿದು, ಇದು ಪ್ರಜಾಪ್ರಭುತ್ವದ ಕಗ್ಗೋಲಿ. ಅದರಲ್ಲಿ ವಿಶೇಷವಾಗಿ ಪತ್ರಕರ್ತರು ಹಗಲು ರಾತ್ರಿ ಹಗಲು ಎಲ್ಲದರಲ್ಲೇ ತಮ್ಮದೇ ಆದಂತಹ ಸೇವೆಯನ್ನ ಮಾಡ್ತಾ ಇರ್ತಾರೆ. ತಮ್ಮ ಜೀವವನ್ನ ಪಣಕ್ಕಿಟ್ಟು ಸುದ್ದಿಗಳನ್ನ ಕೊಡಬೇಕು. ಈ ಸುದ್ದಿವಾಹಿನಿಯಿಂದ ಇನ್ನೊಂದು ಸುದ್ದಿವಾಹಿನಿಗೆ ವಿಶೇಷವಾದ ಮಾಹಿತಿಗಳನ್ನ ಕೊಡಬೇಕು, ಸತ್ಯ ತಿಳಿಸ್ಬೇಕು ಅನ್ನೋ ಪ್ರಯತ್ನ ಮಾಡ್ತಾರೆ. ಹಾಗೆ ಆ ಯುವ ಪತ್ರಕರ್ತನು ತಂದೆ ಆದಂತಹ ವಿಚಾರವನ್ನು ತಿಳಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಹಲವಾರು ವಿಷಯಗಳನ್ನ ಸಂಗ್ರಹಿಸಬೇಕು ಬಂದಂತ ವ್ಯಕ್ತಿ ಒಬ್ಬ ಪತ್ರಕರ್ತರ ಮೇಲೆ ಆ ರೀತಿ ಅಮಾನುಷವಾಗಿ ಹೊರಟಿರ್ತಕ್ಕಂಥದ್ದು ಖಂಡನೀಯ. ಇಂಥ ಒಂದು ದುಷ್ಕೃತ್ಯವನ್ನ ನಾವು ಒಪ್ಪೋಕ್ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಬದುಕುವ ಹಕ್ಕಿದೆ, ಬದುಕುವುದ್ರ ಜೊತೆಗೆ ಜೀವಿಸುವ ಹಕ್ಕು ಇದೆ. ಆ ಜೀವಿಸುವ ಹಕ್ಕಂತ ಜೊತೆಗೆ ಇಂಥ ಒಂದು ಗೂಟಾಗಿರೋ